हुक्केरी वीज सहकारी संघ आणि बेळगाव डीसीसी बँक निवडणुका संपल्या असून आता जिल्हाभर व राज्यभर दौरे करून विकास कामांना प्राधान्य देणार असल्याचे सार्वजनिक बांधकाम मंत्री सतीश जारकिहोळी यांनी सांगितले। हुक्केरी येथे माध्यमांशी बोलताना ते म्हणाले की माजी खासदार रमेश कत्ती यांनी वाल्मिकी समाजाबद्दल केलेल्या अवमानकारक वक्तव्याबाबत आधीच गुन्हा दाखल झाला आहे। या प्रकरणात पोलीस विभाग आणि समाजाचे लोक पुढील कारवाई करतील। माझ्याबद्दल करण्यात आलेल्या वैयक्तिक टीकेबाबत मात्र दिवाळी सण संपल्यानंतर निर्णय घेईल असे त्यांनी स्पष्ट केले। इलेक्शन ಆಯಿತು, ಡಿಸಿಸಿ ಬ್ಯಾಂಕ್ ಚುನಾವಣೆ ಆಯ್ತಲ್ಲ, ಬೇರೆ ಬೇರೆ ನಾವು ಕೂಡ ನಮ್ಮ ಇಲಾಖೆ ನೋಡಬೇಕು, ರಾಜ್ಯ ನೋಡಬೇಕು, ಸಂಘಟನೆ ನೋಡಲಿಕ್ಕೆ ವಿಶೇಷವಾಗಿ ಡಿಸಿ ಬ್ಯಾಂಕ್ ಇದ್ರೆ ಬರಲಿಕ್ಕಾಗಿಲ್ಲ, ಮೊನ್ನೆ ಮುಗಿದು ಮತ್ತು ಯಥಾಸ್ಥಿತಿಯಾಗಿ ಎಲ್ಲ ಜಿಲ್ಲಾ ಪ್ರವಾಸ ಮಾಡಿ ಈಗ ನಾಯಕ ಸಮಾಜದ ವಿರುದ್ಧ ಅವಹೇಳನಕಾರಿಯಾಗಿ ಮಾತಾಡಿರುವಂಥ ಸಾಕಷ್ಟು ಒಂದು ರೀತಿ ವಿವಾದಕ್ಕೆ ಕಾರಣ ಆಗಿದೆ ಸರ್। ಬಾಗೇವಾಡಿ ಚಲೋಗೂ ತೆರೆ ಕೊಟ್ಟಿದ್ದಾರೆ ಇಲ್ಲ, ಅದೇನು ಮಾಡ್ತಾರೆ, ಅದು ಸಮಾಜ ಸಂಬಂಧಪಟ್ಟ ವಿಷಯ ಅದ। ಕಾನೂನು ಪೊಲೀಸ್ ಈಗಾಗಲೇ ಕಂಪ್ಲೀಟ್ ಆಗಿದೆ, ಅದು ಅವರು ನೋಡುವಂಥ ಅವ್ರು ನೋಡಬೇಕಾದ ಸಮಾಜ ತೀರ್ಮಾನ, ಪೊಲೀಸ್ ಇಲಾಖೆ ತೀರ್ಮಾನ ಮೇಲೆ ಬಿಟ್ಟದ್ದು ಸರ್। ತಮ್ಮ ವೈಯಕ್ತಿಕ ಟೀಕೆ ಬಗ್ಗೆಯೂ ಕೂಡ ಬಾಲಚಂದ್ರ ಜಾರಕಿಹೊಳಿ ಕಾನೂನಾತ್ಮಕ ಹೋರಾಟ ಮಾಡ್ತೀನಿ ಅಂತ ಹೇಳಿದ್ರು ಸರ್। ನೋಡೋಣ, ನಿನ್ನೆ ಮುಗಿದಿದೆ, ಇನ್ನೂ ಮುಗಿದಿದೆ, ಸೆಟ್ಲ್ ಆಗಲಿಲ್ಲ, ಆಮೇಲೆ ನೋಡೋಣ, ಅದ್ರ ಬಗ್ಗೆ ಚರ್ಚೆ ಮಾಡೋಣ। ರಾಜ್ಯದಲ್ಲಿ RSSಗೆ ಅಂಕುಶ ಹಾಕಬೇಕು ಅನ್ನೋ ಒಂದು ಅದ್ರ ಬಗ್ಗೆ ತಮ್ಮ ನಿಲುವು ಏನು ಸರ್? ಅಂಕುಶ ಹಾಕ್ಬೇಕಾ? ಅಂಕುಶ ಹಾಕ್ಬೇಕಲ್ಲ, ಎಲ್ಲರಿಗೂ ಅಂತ ಹೇಳಿದಾರೆ, ಅವರಲ್ಲಿ RSS ಅಂತೇಳಿ ಹೇಳಿಲ್ಲ, ಅನುಮತಿ ಪಡಿಬೇಕಂತ ಹೇಳಿದಾರೆ ಅಷ್ಟೇ। ನಾವು ಎಲ್ಲಿ ಏನಾರ ಸರ್ಕಾರಿ ಜಾಗದಲ್ಲಿ ಮಾಡಿರ್ತಾರೆ, RSS ಇರ್ಬೋದು, ಬೇರೆ ಸಂಘಟನೆ ಯಾವುದೇ ಇರ್ಬೋದು, ಅನುಮತಿ ಅಂತ ಹೇಳಿದ್ದಾರೆ। ಅದನ್ನು RSS ಅಂತ ಒಂದೇ ಸಮುದಾಯಕ್ಕೆ ಫೋಕಸ್ ಮಾಡಲಿಕ್ಕಾಗುತ್ತೆ। ನಮ್ಮ ಇದರಲ್ಲಿ ಚುನಾವಣೆ ಸಂದರ್ಭದಲ್ಲಿ ತಾವು ಹೇಳಿದ್ರಿ ಸರ್, RSS ನಾವು ಬ್ಯಾನ್ ಮಾಡ್ತೀವಿ, ಸರ್ಕಾರ ಇಲ್ಲ RSS ಬರೋ ಮುನ್ನ ಹೇಳಿತ್ತು, ಅದು ನಮ್ಮ ಇದರಲ್ಲಿ ಕೂಡ ಪ್ರಿಂಟ್ ಆಗಿತ್ತು, ಅದನ್ನು ಕೂಡ ನಂತರ ಅದನ್ನು ಕೈ ಬಿಡಲಾಗಿತ್ತು। ಈಗೂ ಕೂಡ ನಾವು ಇಲ್ಲಿ ಕೂಡ ನಿನ್ನೆ ಹೇಳಿದ್ದಾರೆ, CM ಅವ್ರು ಕೂಡ ಹೇಳಿದ್ದಾರೆ, ಮೈಸೂರಲ್ಲಿ ಎಲ್ಲ ಹೇಳಿದ್ದಾರೆ, RSS ಅಂತಿಲ್ಲ ಎಲ್ಲದಕ್ಕೂ ಅಂತ ಹೇಳಿದ್ದಾರೆ, ಅದು ಎಲ್ಲ ಅನಿಸ್ತದೆ। ನಾವು ಬರೀ RSS ಅಂತ ಹೇಳಿಕ್ಕಾಗಲ್ಲ, ಅದ್ರ ಬಗ್ಗೆ ನಾವು ಕೂಡ ಯಾವಾಗೂ ಇಲ್ಲಿ ಹೇಳಿಕೆ ಕೊಟ್ಟಿಲ್ಲ ಸರ್। ಬಿಹಾರ ಚುನಾವಣೆಗೆ ಎಲ್ಲ ಸಚಿವರು ವಸೂಲಿಗೆ ಇಳಿದಿದ್ದಾರೆ ಅಂತ ಹೇಳಿ ಸಚಿವರು ಬಿಜೆಪಿಯವರು ಆರೋಪ ಮಾಡ್ತಾ ಇದ್ದಾರೆ, ರಾಜ್ಯದಿಂದ ಹಣ ಹೋಗ್ತಾ ಇದೆ ಹೇಳ್ತಾರೆ। ಅವ್ರು ಏನು ಹೊಸದಿಲ್ಲ, ಯಾವುದೇ ಚುನಾವಣೆ ಬಂದಾಗ CM ಅವ್ರು ಊಟಕ್ಕೆ ಕರೆಸಿದ್ರೆ ಹೊಸದಲ್ಲ, ಹೇಳ್ತಿರ್ತಾರೆ ಹಂಗೆ। ಅವರು CM ಅವರು ವರ್ಷಕ್ಕೆ ಒಂದು ಸಾರಿ, 6 ತಿಂಗಳು ಒಂದು ಸಾರಿ ಕರಿತಿರ್ತಾರೆ, ಮಾತಾಡ್ತಾರೆ, ಸೊ ವಾಡಿಕೆ ಇದೆ ಅಷ್ಟೇ। ಅದು DCC ಬ್ಯಾಂಕ್ ಚುನಾವಣೆಗೆ ಸಾಕಷ್ಟು ಅಧ್ಯಕ್ಷ ಯಾರಾಗ್ತಾರೆ ಇಲ್ಲ, ಅದು ನಾವು ನಿನ್ನೆ ಹೇಳಿಲ್ಲ, 13 ಜನ ಕೂಡಬೇಕು, ಎಲ್ಲ ಚರ್ಚೆ ಮಾಡಬೇಕು, ಹಿರಿಯರ ಅಭಿಪ್ರಾಯ ಕೊಡಬೇಕು, ಟೈಮ್ ಇದೆ। ಅಣ್ಣಾಸಾಬ್ ಜಿಲ್ಲೆಯವರು ಕೂಡ ನಾವು ಪ್ರಬಲ ಕಾಣಿಸ್ತೀವಿ, ಅಣ್ಣಾಸಾಬ್ ಜಿಲ್ಲೆಯವ್ರನ್ನೇನೋ ಮಾಡೋದು ಇದೆ ಯಾರು ಇನ್ನೂ ಹೆಸರು ಚರ್ಚೆನೇ ಬಂದಿಲ್ಲ, ಇನ್ನೂ ಎಲ್ಲರೂ ಹೋಗಿ ಆರಾಮ್ ಮಲ್ಲಿಗಾರ ಇನ್ನೂ ಎದ್ದೇ ಇಲ್ಲ, ಅವ್ರು ಯಾರು ಕ್ಯಾಂಡಿಡೇಟ್ ಹೇಳಬೇಕು, ರೆಡಿ ಆಗಬೇಕು, ಆಮ್ಯಾಗ ಚರ್ಚೆ। ಯಾಕಂದ್ರೆ ಎಲ್ಲರೂ ಒಂದು ತಿಂಗಳಿಂದ ಚುನಾವಣೆಯಲ್ಲಿ ಬಿಜಿ ಆಗಿದ್ರು, ಸೊ ಅವರೆಲ್ಲ ರೆಸ್ಟ್ ಆಗಿದ್ದಾರೆ, ರೆಸ್ಟ್ನಿಂದ ಬಂದ್ಮ್ಯಾಗ ನಾವು ಚರ್ಚೆ ಮಾಡೋಣ। ಸೌದಿ ಅವರಿಗೆ ಬಾಲಚಂದ್ರ ಜಾರಕಿಹೊಳಿ ಸವಾಲಾಗಿರುವಂಥ ಸರ್, 50 ಕೋಟಿ ರೂಪಾಯಿ ಚಾಲೆಂಜ್ ಇರ್ತೀವಿ, ಅವ್ರ ಪರವಾಗಿ ಅದು ಅವ್ರಿಗೆ ಆ ಲೆಕ್ಕ ನಮಗೆ ಇನ್ಸೈಡ್ ಇಲ್ಲ, ನಾವು DCC ನಾವು ಹೊರಗಡೆ ಇದ್ದೀವಿ, ನಾವು ಒಳಗಡೆ ನಮಗೆ ಗೊತ್ತಿಲ್ಲ, ಹೊರಗಡೆ ಸಪೋರ್ಟ್ ಮಾಡಬೇಕಾಯಿತು, ಮಾಡಿದಷ್ಟೇ ನಮ್ಮ ಡ್ಯೂಟಿ ಹೋಗಿತ್ತು। ಅದೇನಿದ್ರು ಲೆಕ್ಕಪತ್ರ ವ್ಯವಹಾರ ಅವ್ರವ್ರಿಗೆ ಸಂಬಂಧಪಟ್ಟದ್ದು, ನನಗೆ ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ ಸರ್। ಹುಕ್ಕೇರಿಯಲ್ಲಿ ಜಿದ್ದಾಜಿದ್ದಿ ಸರ್ ಯಾವ ರೀತಿ ಇರುತ್ತೆ ಸರ್? ಮತ್ತೆ ಸತೀಶ್ ಜಾರಕಿಹೊಳಿ ಅವರ ಅಂತಂದ್ರೆ ಹುಕ್ಕೇರಿಯಲ್ಲಿ ಏನಿಲ್ಲ, ಏನು ರಾಜಕೀಯ ಅವ್ರು ಮಾಡ್ತಾರೆ, ನಾವು ಮಾಡ್ತೀವಿ, ನಮ್ಮ ಪಕ್ಷ ನಮ್ಮದಿದೆ, ಅವ್ರ ಪಕ್ಷ ಅವ್ರಿಗಿದೆ, ಮತ್ತಷ್ಟು ಆ್ಯಕ್ಟಿವ್ ಆಗಿ ಮಾಡ್ತೀರಾ ಸರ್? ಆ್ಯಕ್ಟಿವ್ ಆಗಿದ್ದೀವಿ, ಮುಂಚಿನ ಆ್ಯಕ್ಟಿವ್ ಆಗಿದ್ದೀವಿ, ಮತ್ತು ಹೊಂಟಿದ್ದಿಲ್ಲ, ಇವತ್ತು ಬಂದೀವಿ, ಮತ್ತು ಚಿಕ್ಕೋಡಿ ಹೊಂಟಿವಿ ಅಂತ ಹೇಳಿದಿಲ್ಲ, ಜಿಲ್ಲಾ ಸಂಘಟನೆ ಕೆಲಸ ಡೆವಲಪ್ಮೆಂಟು ನೋಡಲಿಕ್ಕೆ ವಿಸ್ತರಣೆ ಏನಾದರೂ ಇಲ್ಲ ಅದೇನು ಸರ್, ಡಿಸೆಂಬರ್ ಅಂತಿನಲ್ಲಿ ಚಿಕ್ಕೋಡಿ ಜಿಲ್ಲಾ ಘೋಷಣೆ ಆಗೋ ಸಾಧ್ಯತೆ ಅಂತ ಹೇಳ್ತಾ ಇದ್ದಾರೆ ಸರ್, ಗೊತ್ತಿಲ್ಲ, ಅದು ಸರ್ಕಾರ ನಿರ್ಧಾರ ಮಾಡಬೇಕು, ನಮ್ಮದು ಮಾಡಬೇಕಂತ ಒತ್ತಾಯ ಇದೆ, ಸೆಂಟ್ರಲ್ ಗೌರ್ಮೆಂಟ್ದಿಂದ ಆದೇಶ ಆಗಿದೆ, ಇಲ್ಲ ಆ ಥರ ಏನಿಲ್ಲ ಸರ್। ನಾವು DCC ಬ್ಯಾಂಕ್ ನಾಮಿನೇಟೆಡ್ ಸರ್, ಏನೋ ಹನುಮತ ಸಮಾಜಕ್ಕೆ ಕೊಡ್ತೀನಿ ಅಂತ ಅವ್ರು ನಿನ್ನೆ ಬಾಲಚಂದ್ರ ಅವ್ರು ಹೇಳ್ಯಾರ, ನಾವು ಅದನ್ನೇ ಹೇಳಿ ಮುಂಚೆ ಕೂಡ ಅವರಿಗೆ ಕೊಡಬೇಕಂತ ಒಂದು ಡಿಸಿಷನ್ ಆಗಿದೆ। ಅದು ಕೊಡೋಕ್ಕಿಂತ ಮುಂಚೆ ನಾವು ಒಂದು ಸಲಹೆ ಕೊಟ್ಟಿದ್ದೀವಿ, ಇಡೀ ಜಿಲ್ಲೆಯಲ್ಲಿ ಸಂಘಟನೆ ಮಾಡೋರು ಇರಬೇಕು, ಅವರು ಸಮಾಜಕ್ಕೆ ಪರವಾಗಿ ಕೆಲಸ ಮಾಡಿದ್ರೆ ಅವ್ರು ಕೊಟ್ಟದ್ದು ಒಳ್ಳೆಯದಾಗಿ ಸಲಹೆ ಮಾಡಿದ್ರು। ಸಚಿವ ಸಂಪುಟ ಏನಾದರೂ ವಿಸ್ತರಣೆ ಆಗಿದೆ ಬಗ್ಗೆ ಗೊತ್ತಿಲ್ಲ, ಅದು ನಮ್ಮ ವ್ಯಾಪ್ತಿಯಲ್ಲಿಲ್ಲ, CM ಮತ್ತು ಅಧ್ಯಕ್ಷರು ಅದಕ್ಕೆ ನಿರ್ಧಾರ ಮಾಡಿ ಸರ್। ಇನ್ನೊಂದು ಕೊನೆ ಪ್ರಶ್ನೆ ಸರ್, ರಮೇಶ್ ಕತ್ತಿ ಅವರು ಎಲ್ಲ ಜನರಲ್ ಕ್ಷೇತ್ರದಲ್ಲಿ ಇವರೇ ಬಂದು ನಿಂತರೆ ನಾವೇನು ಮೀನಾ ಹಿಡಿಯಕ್ಕೆ ಹೋಗ್ಬೇಕಂತ ಪ್ರಶ್ನೆ ಮಾಡ್ತೀವಿ। ನೋಡಿ, ಯಾರಿಗೆ ಜನ ಆಯ್ಕೆ ಮಾಡ್ತಾರೆ, ಯಾರು ಶಕ್ತಿ ಇದೆ, ಪಕ್ಷ ಯಾರಿಗೆ ಟಿಕೆಟ್ ಕೂಡ ಅದ್ರ ಮೇಲೆ ಡಿಪೆಂಡ್, ಅವರು ಯಾರೋ ಹೋಗಿ ಏಕಾಏಕಿ ನಿಲ್ಲೋಲ್ಲ ಅಲ್ಲಿ, ಸೊ ಪಕ್ಷಕ್ಕೆ ಟಿಕೆಟ್ ಕೊಡೋದು, ಕೊಟ್ಟ ಮ್ಯಾಗೆ ಜನ ಅವ್ರನ್ನ ಆಯ್ಕೆ ಮಾಡಬೇಕು।
ಇದೆಲ್ಲ ಇರ್ತಾವೆ ಒಂದೇ ಎಲ್ಲ ಜನರಲ್ ಕ್ಷೇತ್ರ ಇವರೇ ಬೇಕಾ, ಜಾರಕಿಹೊಳಿ ಅವರೇ ಬೇಕಾ ಅಂತ ಸರ್ ಮಾತು ಸರ್. ಇದೆಲ್ಲ ಜನರಲ್ನಲ್ಲಿ ಗೆಲ್ಲಕ್ಕೆ ಸಾಕಷ್ಟು ಜನ ಇದ್ದಾರೆ, ನಾವು ಅಷ್ಟೇ ಇಲ್ಲ. ಬೇರೆ ಬೇರೆ ಕಡೆ ಭಾಳಷ್ಟು ಜನ ಗೆದ್ದಿದ್ದಾರೆ, ಗೆಲ್ತಾರೆ. ಮತ್ತು ಜನರಲ್ ಬೇಕಲ್ಲಿ ಇವರಿಗೆ ಕೊಡಬೇಕಂತ ಏನು ಕಾನೂನು ಇಲ್ಲ, ಇವರೇ ನಡೆಸ್ಬೇಕಂತ. ನಮಗೂ ಹಕ್ಕಿದೆ, ನಮ್ಮದು ವೋಟ್ ಬ್ಯಾಂಕ್ ಇದೆ, ನಮ್ಮವ್ರು ವೋಟ್ ಇದ್ದಾರೆ, ನಾವು ಕೇಳಲಿಕ್ಕೆ ಇದ್ದೀವಿ. ಓಕೆ 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 ಸರ್. कोणत्या मतदारसंघातून कोण लढवायचा हे पक्ष ठरवतो. पक्षाने तिकीट दिल्याने आम्ही निवडणूक लढवली असे त्यांनी स्पष्ट केले. राजशेखर हिरेमठ, KMM मराठी, बेळगाव.